ನಾನ್ ವೆಜ್ ತಿನ್ನೋರು ಎಲ್ಲರೂ ಕೂಡ ಕಬಾಬ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದು ಕೂಡ ಚಿಕನ್ ಕಬಾಬ್ ಅಂದರೆ ಹೇಳೋದೇ ಬೇಡ. ಸೊ ಇವತ್ತು ನಾನು ಲೆಗ್ ಪೀಸ್ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೆಡಿಮೇಡ್ ಪೌಡರ್ನ ಬಳಕೆ ಮಾಡ್ತಾ ಇಲ್ಲ. ನೀವು ಮನೆಯಲ್ಲೇ ಪೌಡರ್ ಮಾಡ್ಕೊಳ್ಳುವಂಥದ್ದು. ಹಾಗೆಯೇ ಆ ಪೌಡರ್ನ ನೀವು ಯಾವುದೇ ಕಬಾಬ್ ಮಾಡಿದರೂ ಕೂಡ ಅದಕ್ಕೆ ಉಪಯೋಗ ಮಾಡಬಹುದು. ಭಾರಿ ಚೆನ್ನಾಗಾಗುತ್ತೆ. ಕೋಟಿಂಗ್ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ. ಈ ಲೆಗ್ ಪೀಸ್ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು 5 ಪೀಸ್ ಲೆಗ್ ಪೀಸ್ನ ತೊಗೊಂಡಿದ್ದೀನಿ. ಸೊ ಇದು 5 ಪೀಸ್ ಅಂದರೆ ಸುಮಾರು ಒಂದು 500ರಿಂದ 550 ಗ್ರಾಮ್ ಬರುತ್ತೆ. ನಾನು ಇಲ್ಲಿ ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ನಿಮಗೆ ವಿತ್ ಸ್ಕಿನ್ ಬೇಕಾದರೂ ತೊಗೋಬಹುದು, ಆದರೆ ಕಬಾಬ್ ಅಂದರೆ ವಿದೌಟ್ ಸ್ಕಿನ್ನೇ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ಕಟ್ಸ್ಗಳನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಕಟ್ಸ್ಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಯಾವುದಕ್ಕೆ ನಾವು ಲೆಗ್ ಪೀಸ್ ಉಪಯೋಗ ಮಾಡಿದರೂ ಕೂಡ ಅದ್ರದ್ದು ಹಿಂದ್ಗಡೆ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಅಲ್ಲೊಂದು ಬಿಳಿ ನರ ಇರುತ್ತೆ, ಅದನ್ನು ನೀವು ಕಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಮಸಾಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅದಕ್ಕೆ, ಇನ್ನೊಂದು ಲೆಗ್ ಪೀಸ್ ಬೇಯೋತ್ತಿಗೆ ಪರ್ಫೆಕ್ಟಾಗಿ ಬೇಯುತ್ತೆ. ಒಂದೇ ಸಲ ಅದರಿಂದ ನಾವು ತಿನ್ನುವಾಗ ಕೆಲವು ನೀವು ನೋಡಿರಬಹುದು, ಆ ಬ್ಲಡ್ ಹೊರಗೆ ಬಂದುಬಿಡುತ್ತೆ. ಆ ಥರ ಎಲ್ಲ ಆಗೋದಿಲ್ಲ. ಸೊ ಈ ಥರ ಕಟ್ಸ್ಗಳನ್ನು ಹಾಕೊಂಡ್ಮೇಲೆ ಇಲ್ಲಿ ರೆಡಿಮೇಡ್ ಪೌಡರ್ ನಾನು ಉಪಯೋಗ ಮಾಡ್ತಾ ಇಲ್ಲ, ಮನೆಯಲ್ಲೇ ಮಾಡ್ತಿರೋವಂಥದ್ದು. ಸೊ ಒಂದು ಬೌಲಲ್ಲಿ 2.5 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅರಿಶಿಣ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಈ 2 ಟೇಬಲ್ ಸ್ಪೂನಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆಯ ಬಿಳಿ ಭಾಗ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಳದಿ ಭಾಗ ಯಾಕೆ ಹಾಕೋಬಾರ್ದು ಅಂತ ತುಂಬ ಜನ ಕೇಳ್ತೀರಾ. ಆ ಹಳದಿ ಭಾಗ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಆ ಕಬಾಬ್ ನಾವು ತಿನ್ನೋವಾಗ ಆ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಆ ಭಾಗನ ಹಾಕ್ಕೊಳ್ಳೋದಿಲ್ಲ. ಹಾಗೆಯೇ ಒಂದು 2 ಚಿಟಿಕೆಯಷ್ಟು ಮಾತ್ರ ಇಲ್ಲಿ ರೆಡ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಕಬಾಬ್ ಅಂದರೆ ಸ್ವಲ್ಪ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ರೆಡ್ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಬಹುದು, ಕಲರ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಸೊ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ತುಂಬ ಗಟ್ಟಿ ಅನಿಸಿದರೆ ಮಾತ್ರ 1 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಸಮ ಪ್ರಮಾಣದಲ್ಲಿ ನಿಮಗೆ ಎಲ್ಲದನ್ನು ಹೇಳಿರೋದ್ರಿಂದ ನೀರಿನ ಅಗತ್ಯ ಬೀಳೋದಿಲ್ಲ. ಹಾಗೆಯೇ ಆ ಪೇಸ್ಟ್ ನೀವು ನೋಡಬಹುದು, ತುಂಬ ಚೆನ್ನಾಗಿ ಅಂಟಾಗಿ ಇವಾಗ ರೆಡಿಯಾಗಿದೆ. ಇದೇ ಥರ ಆಗಬೇಕು. ಸೊ ಈ ಥರ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆಗಳನ್ನು ಹಾಕೊಳ್ಳೋದ್ರಿಂದ ಕಬಾಬ್ ತುಂಬಾ ಪರಿಮಳ ಚೆನ್ನಾಗಿರುತ್ತೆ. ಸೊ ಇದನ್ನು ಕಟ್ ಮಾಡಿಕೊಂಡು ಇಡೀ ಎಲ್ಲ ಕಟ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸೇರಿಸ್ಕೋಬೇಕು, ಒಂದು 10ರಿಂದ 15. ಹಾಗೆಯೇ ನಿಮಗೆ ಬೇಕಂದರೆ ಒಂದು 4 ಹಸಿಮೆಣಸಿನಕಾಯಿ ಕೂಡ ಹಾಕ್ಕೋಬಹುದು. ಸಿಟಿಯಲ್ಲಿ ನಿಂಬೆಹಣ್ಣನ್ನು ಉಪಯೋಗ ಮಾಡೋ ಜನರು ಅದನ್ನು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೋಬೇಕು, ಯಾಕಂದರೆ ಅದರಲ್ಲಿ ಜಾಸ್ತಿ ನೀರಿರೋದಿಲ್ಲ. ಆದರೆ ನಮ್ಮ ಊರ ಕಡೆ, ಹಳ್ಳಿ ಕಡೆ ಅವರೇ ಬೆಳೀತಾರೆ ಅಂಥವರು ಬರೀ ಒಂದು 1/4 ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಸಾಕು. ಇದನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾಕೆ ನಿಂಬೆಹಣ್ಣು ಕಮ್ಮಿ ಹಾಕ್ಕೊಳ್ಳಿ ಅಂದೆ ಅಂದರೆ, ಅದು ಜಾಸ್ತಿ ಹುಳಿ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ. ಸೊ ಇವಾಗ ಆ ಮಸಾಲ ರೆಡಿ ಆದಮೇಲೆ ಈ ಲೆಗ್ ಪೀಸ್ಗಳನ್ನು ತಗೊಂಡು ಇದಕ್ಕೆ ನಾನು ಚೆನ್ನಾಗಿ ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಅಲ್ಲಿ ಎಲ್ಲೆಲ್ಲ ಕಟ್ಸ್ಗಳನ್ನು ನೀವು ಹಾಕ್ಕೊಂಡಿದ್ದೀರ ಅದಕ್ಕೆಲ್ಲ ಚೆನ್ನಾಗಿ ಪೇಸ್ಟನ್ನು ನೀವು ಹಾಕ್ಕೋಬೇಕಾಗುತ್ತೆ. ಈ ಥರ ನೋಡಿ ಚೆನ್ನಾಗಿ ಅದು ಅಂಟ್ಕೋಬೇಕು ಮಸಾಲ, ಆವಾಗಲೇ ತುಂಬ ಚೆನ್ನಾಗಿರೋದು. ಸೊ ಎಲ್ಲ ಲೆಗ್ ಪೀಸ್ಗಳನ್ನು ಇದೇ ಥರ ನೀವು ಪೇಸ್ಟನ್ನು ಹಾಕಿ, ಜಾಸ್ತಿ ಹಾಕ್ಕೋಬೇಡಿ, ಅಂದರೆ ಮೇಲ್ಗಡೆ ದಪ್ಪನಾಗಿ ಇರಬಾರ್ದು. ಆ ಪೇಸ್ಟ್ ಸ್ವಲ್ಪ ಇದ್ದರೆ ಸಾಕು. ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ. ಹಾಗೆಯೇ ಇದು ಲೆಗ್ ಪೀಸ್ ಆಗಿರೋದ್ರಿಂದ ಇದು ಬೇಗ ಮಸಾಲಾನ ಎಳ್ಕೊಳ್ಳೋದಿಲ್ಲ. ನೀವು ಬೇರೆ ಚಿಕನ್ ಪೀಸ್ಗಳಿಗೆ ಕಂಪೇರ್ ಮಾಡಿದರೆ ಲೆಗ್ ಪೀಸ್ ಸ್ವಲ್ಪ ಆ ಮಸಾಲಗಳನ್ನು ಎಳ್ಕೊಳ್ಳೋದ್ರಲ್ಲಿ ತುಂಬ ಸ್ಲೋ. ಅದಕ್ಕೋಸ್ಕರನೇ ಇದನ್ನು ಮಿನಿಮಮ್ 1ರಿಂದ 2 ಗಂಟೆ ಬಿಡಬೇಕು ನೀವು. ಈ ಥರ ಬಿಟ್ಟಾದಮೇಲೆ ಇವಾಗ ನೋಡಿ, ಒಂದು ಸಲ ಎಣ್ಣೆ ಫುಲ್ಲು ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಲೆಗ್ ಪೀಸ್ಗಳನ್ನು ನಾನು ಬಿಡ್ತಾ ಇದ್ದೀನಿ. ಒಂದು ಸಲಕ್ಕೆ 3 ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ನೀವು ಏನಾಗುತ್ತೆ, ಅದು ಒಂದು ಚೆನ್ನಾಗಿ ಬೇಯೋದಿಲ್ಲ, ಇನ್ನೊಂದು ನಿಮಗೆ ಅದು ಕಂಜೆಸ್ಟೆಡ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಒಂದು 2-3 ಪೀಸ್ಗಳನ್ನು ಹಾಕ್ಕೊಂಡು ಒಂದು ಸಲಕ್ಕೆ ನೀವು ಇದನ್ನು ಒಂದು 8ರಿಂದ 9 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ, ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂದು 90% ಅದು ಬೆಂದುಬಿಡುತ್ತೆ. ಯಾಕಂತ ಹೇಳಿದರೆ, ನಿಮಗೆಲ್ಲಾದರೂ ಅಂಗಡಿಯಲ್ಲಿ ಸಿಗೋ ಥರ ಕ್ರಿಸ್ಪಿಯಾಗಿ ಬೇಕು, ಗರಿಯಾಗಿ ಮೇಲ್ಗಡೆ ಎಲ್ಲ ಗರಿಯಾಗಿ ಬೇಕು ಅಂತ ಹೇಳಿದರೆ ಒಂದು 90% ನೀವು ಮಾತ್ರ ಫಸ್ಟಿಗೆ ಬೇಯಿಸ್ಕೋಬೇಕು. ಅದಾದಮೇಲೆ ಆ ಲೆಗ್ ಪೀಸ್ಗಳನ್ನು ಎಣ್ಣೆಯಿಂದ ತೆಗಿಬೇಕು. ಆಮೇಲೆ ಸೆಕೆಂಡ್ ರೌಂಡ್ ಏನಿದೆ ಅದನ್ನು ಹಾಕ್ಕೋಬೇಕು. ಅದನ್ನು ಕೂಡ ನೀವು 90% ಬೇಯಿಸ್ಕೋಬೇಕಾಗುತ್ತೆ. ಇನ್ನೊಂದು ಏನು ಅಂತ ಹೇಳಿದರೆ, ಇಲ್ಲಿ ನೋಡಿ, ಒಂದು ಸ್ವಲ್ಪನೂ ಆ ಮಸಾಲ ನೀವು ಎಣ್ಣೆನ ನೋಡ್ಬೋದು, ಸ್ವಲ್ಪ ಕರಿಬೇವಿನ ಎಲೆಗಳು ಅಷ್ಟೇ ಸಪ್ರೇಟ್ ಆಗಿದೆ, ಆದರೆ ಮಸಾಲ ಸ್ವಲ್ಪನೂ ಬಿಟ್ಕೊಂಡಿಲ್ಲ.
ಸೊ ಪರ್ಫೆಕ್ಟಾಗಿ ಈ ಮಸಾಲ ಅದಕ್ಕೆ ಅಂಟ್ಕೊಂಡಿದೆ. ಸೊ ಒಂದು ರೌಂಡ್ ಇವಾಗ 90% ಬೆಂದ ಮೇಲೆ ಆ ಲೆಗ್ ಪೀಸ್ಗಳನ್ನು ತೆಗಿತಾ ಇದ್ದೀನಿ. ಸೆಕೆಂಡ್ ರೌಂಡ್ ಕೂಡ ಆದಮೇಲೆ ಇದನ್ನು ನೋಡಿ ಎಣ್ಣೆಯಿಂದ ತೆಗೆದು ಫಸ್ಟ್ ರೌಂಡ್ ನೀವು ಏನು ಫ್ರೈ ಮಾಡಿದ್ರೋ ಅದನ್ನು ಹಾಕ್ಕೊಂಡು ಫ್ಲೇಮ್ನ ಹೈ ಇಟ್ಟು 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಾನು ಮೊದಲೇ ಹೇಳಿದೆ ನಿಮಗೆ, ಅಂಗಡಿಯಲ್ಲಿ ಏನು ಗರಿ ಗರಿಯಾಗಿ ಆ ಕಬಾಬ್ಗಳನ್ನು ಸರ್ವ್ ಮಾಡ್ತಾರೋ ಅದೇ ಥರ ಆಗುತ್ತೆ ಮನೆಯಲ್ಲೂ ಕೂಡ. ಸೊ ಇದನ್ನು ಹಾಕ್ಕೊಂಡು 1 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ 1 ನಿಮಿಷ ಆದಮೇಲೆ ಈ ಸೂಪರ್ ಆಗಿರುವಂತಹ ಚಿಕನ್ ಕಬಾಬ್ ರೆಡಿಯಾಗಿದೆ. ತುಂಬ ಜನ ಮಸಾಲಾನ ಮಾಡ್ಕೊಳ್ಳೋತ್ತಿಗೆ ಏನಾಗುತ್ತೆ ಅಂತ ಹೇಳಿದರೆ ಅದ್ರ ಮೇಲೆ ಮಸಾಲ ಆ ಬಜ್ಜಿ ಥರ ಕುತ್ಕೊಂಡಿರುತ್ತೆ. ಅಂದರೆ ಆ ಮಸಾಲ ನೀವು ಈಸಿಯಾಗಿ ಆ ಕಬಾಬಿಂದ ಸಪ್ರೇಟ್ ಮಾಡ್ಬೋದು. ಆ ಥರ ಮಾಡಿದರೆ ಅದು ಕಬಾಬ್ ಅನ್ಸ್ಕೊಳ್ಳೋದಿಲ್ಲ, ಅದು ಬಜ್ಜಿನೇ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದೆ, ಪರ್ಫೆಕ್ಟಾಗಿ ನಾನು ಹೇಳಿರೋ ಪ್ರಮಾಣದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನೀವು ಹಾಕಿದರೆ ಸ್ವಲ್ಪನೂ ಆ ಮಸಾಲ ಆ ಕಬಾಬಿಂದ ಬಿಟ್ಕೊಳ್ಳೋದಿಲ್ಲ. ಅದನ್ನು ತೆಗೆದ್ರೂ ಕೂಡ ನೀವು ಚಿಕನ್ನೇ ಬಂದುಬಿಡುತ್ತೆ. ಸೊ ಸೂಪರ್ ಆಗಿರುವಂತಹ ಕಬಾಬ್ ಇವಾಗ ರೆಡಿಯಾಗಿದೆ. ಸೊ ಇಷ್ಟು ಸುಲಭವಾಗಿ ಮಾಡುವಂತಹ ಈ ಕಬಾಬ್ನ ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಯಾವುದೇ ರೆಡಿಮೇಡ್ ಪೌಡರ್ನ ಉಪಯೋಗ ಮಾಡೋದು ಬೇಡ, ಏನು ಬೇಡ, ತುಂಬ ಸೂಪರಾಗಿ ರೆಡಿಯಾಗುತ್ತೆ. ಹಾಗೆಯೇ ಒಳಗಡೆ ಜ್ಯೂಸಿ ಆದಂತಹ ಹಾಗೆಯೇ ಹೊರಗಡೆ ಕ್ರಿಸ್ಪಿ ಆದಂತಹ ಕಬಾಬ್ ಇವಾಗ ರೆಡಿಯಾಗಿದೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಆದಂತಹ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳ್ಳುಳ್ಳಿ ಕಬಾಬ್ನ ಎಕ್ಸ್ಟ್ರಾ ಫ್ಲೇವರ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಕೂಡ ಹೀಟ್, ಚಿಕನ್ ಕೂಡ ಹೀಟ್, ಹಾಗೆಯೇ ಆ ಕಬಾಬ್ನ ಮಾಡಿ ತಿಂದರೆ ಮಕ್ಕಳಿಗೆಲ್ಲ ಅದು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರನೇ ಅದನ್ನು ಸ್ವಲ್ಪ ನಾನು ಚೇಂಜ್ ಮಾಡಿ ಈ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡೋದಕ್ಕೆ, ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ಇವಾಗ ನಾವು ಚೆಕ್ ಮಾಡೋಣ. ಈ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳ್ಳೋದಕ್ಕೆ 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ಒಂದು 8 ರಿಂದ 9 ಹಸಿಮೆಣಸು ಬೇಕಾಗುತ್ತೆ. ಇದರ ಜೊತೆಗೆ ಒಂದು 2 ಇಂಚಿನಷ್ಟು ಶುಂಠಿ ಬೇಕು. ಹಾಗೆಯೇ ಬೆಳ್ಳುಳ್ಳಿ ಕಬಾಬ್ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು. ಇಲ್ಲಿ ನಾನು 2 ಬೆಳ್ಳುಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ. ಇದ್ರದ್ದು ಸಿಪ್ಪೆನ ನಾನು ತೆಗಿತಾ ಇಲ್ಲ. ಅಕಸ್ಮಾತ್ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಏನು ವರಿ ಮಾಡಬೇಕು ಅಂತಿಲ್ಲ, ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಇದಕ್ಕೆ 1 ತುಂಡಿನಷ್ಟು ಇಲ್ಲಿ ನಾನು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 7 ರಿಂದ 8 ಲವಂಗಗಳನ್ನು ಹಾಕ್ಕೋಬೇಕು. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಥವಾ 1 ಟೀ ಸ್ಪೂನಷ್ಟು ಜೀರಿಗೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ತಂಪಾಗಬೇಕು ಅಂದರೆ ಸ್ವಲ್ಪ ಸೋಂಪನ್ನು ಹಾಕ್ಕೋಬೇಕು. ಸೊ 1 ಟೀ ಸ್ಪೂನಿಂದ 1 ಟೇಬಲ್ ಸ್ಪೂನ್ ತನಕ ಕೂಡ ಇದನ್ನು ನೀವು ಹಾಕ್ಕೋಬಹುದು. ಸೊ ಇದೆಲ್ಲದನ್ನು ತಗೊಂಡು ಇದನ್ನು ಇವಾಗ ಒಂದು 1/4 ಕಪ್ ಮೊಸರಿನ ಜೊತೆಗೆ ಇದನ್ನು ನೀವು ತರಿತರಿಯಾಗಿ ರುಬ್ಕೋಬೇಕು. ಇಲ್ಲಿ ಯಾವ ಕಾರಣಕ್ಕೂ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೋಬಾರ್ದು. ಅಕಸ್ಮಾತ್ ರುಬ್ಬಕ್ಕೆಲ್ಲಾದರೂ ನಿಮಗೆ ಪ್ರಾಬ್ಲಮ್ ಆದರೆ ಸ್ವಲ್ಪ ಮೊಸರನ್ನೇ ಹಾಕ್ಕೋಬೇಕು. ಸೊ ಇದನ್ನು ಇವಾಗ ನಾನು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಚಿಕನ್ನ ತಗೊಳ್ಳುವಾಗ ನಾನು ಸ್ಕಿನ್ ಔಟ್ ವಿತ್ ಸ್ಕಿನ್ ಎರಡನ್ನೂ ಟ್ರೈ ಮಾಡಿದ್ದೆ. ವಿತ್ ಸ್ಕಿನ್ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಈ ರೆಸಿಪಿಗೆ. ಸೊ ಸ್ಕಿನ್ ಔಟ್ ತಗೊಳ್ಳುವಾಗ ನೀವು ಆ ಲೆಗ್ ಪೀಸ್ ಏನಿದೆ ಅದಕ್ಕೆ ಕಟ್ಸ್ಗಳನ್ನು ಹಾಕೋಬೇಕು. ಹಾಗೆಯೇ ಚಿಕನ್ ತೊಳೆದಾದ್ಮೇಲೆ ಅದರಲ್ಲಿ ಸ್ವಲ್ಪ ನೀರಿರದಂತೆ ನೋಡ್ಕೋಬೇಕು. ಆ ನೀರಿದ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಫುಲ್ ನೀರಾಗ್ಬಿಡುತ್ತೆ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಮೈದಾ, 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು. ಇದು ನೀವು ಆಮೇಲೆ ಬೇಕಾದರೂ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ಇದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ, ಹಾಗೆಯೇ ನಾವು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಮೊಸರನ್ನು ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರನ್ನು ಉಪಯೋಗ ಮಾಡಿದ್ದೀನಿ. ಸ್ವಲ್ಪ ಕಮ್ಮಿ ಆದರೂ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಆಮೇಲೆ. ಆದರೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನೀರಾಗಿಬಿಟ್ರೆ ಆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಇದಕ್ಕೆ ನಾನು 1 ಮೊಟ್ಟೆಯ ಬಿಳಿ ಭಾಗನ ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ಕಬಾಬ್ ಮಾಡೋದಾದರೂ ಕೂಡ ಹಳದಿ ಭಾಗ ಹಾಕೋದಿಲ್ಲ, ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ, ಅದು ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರನೇ ಹಳದಿ ಭಾಗ ನಾನು ಹಾಕಲ್ಲ. ಸೊ ಮೊಟ್ಟೆಯ ಬಿಳಿ ಭಾಗ ಹಾಕ್ಕೊಂಡು ನೋಡಿ, ಈ ಥಿಕ್ನೆಸ್ಸಿಗೆ ಇವಾಗ ಈ ಮಸಾಲಾನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಾದಮೇಲೆ ನೀವು ಚಿಕನ್ನ ಪಾತ್ರೆಯಿಂದ ತೆಗೆಯುವಾಗ ಕೂಡ ಅದರಲ್ಲಿ 1 ಡ್ರಾಪ್ ಕೂಡ ನೀರು ಇರದಂತೆ ನೀವು ನೋಡಿಕೊಂಡ್ರೆ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಚಿಕನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಪ್ರತಿಯೊಂದು ಪೀಸಿಗೂ ಅದು ಚೆನ್ನಾಗಿ ಅಂಟ್ಕೊಳ್ಳುವಂತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಅಟ್ಲೀಸ್ಟ್ ನೀವು 1 ಗಂಟೆ ಬಿಟ್ಬಿಡಬೇಕು. ಆವಾಗ ಅದರದ್ದು ಖಾರ ಉಪ್ಪೆಲ್ಲ ತುಂಬ ಚೆನ್ನಾಗಿ ಆ ಚಿಕನಿಗೆ ಎಳ್ಕೊಳ್ಳುತ್ತೆ. ಲೆಗ್ ಪೀಸ್ ಎಲ್ಲ ಎಳ್ಕೊಳ್ಳೋದು ತುಂಬಾ ಕಷ್ಟ, ಅದಕ್ಕೋಸ್ಕರ 1 ಗಂಟೆ ಇಡಬೇಕು. ಇವಾಗ ಹೈ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಪೂರ್ತಿಯಾಗಿ ಬಿಸಿ ಆದಮೇಲೆ ಈ ಪೀಸ್ಗಳನ್ನು ಹಾಕ್ಕೊಂಡು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಇದನ್ನು ನೀವು ಫ್ರೈ ಮಾಡಬೇಕು. ಹಾಗೆಯೇ ಇದರದ್ದು ಕೋಟಿಂಗ್ ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಕೋಟಿಂಗ್ ಇದೆ, ಅಂದರೆ ಪೇಪರ್ ಥರ ಆ ಕೋಟಿಂಗ್ ಇರಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ಅಕಸ್ಮಾತ್ ಎಲ್ಲಾದರೂ ನೀವು ಜಾಸ್ತಿ ಹಿಟ್ಟು ಹಾಕ್ಕೊಂಡು ಅದು ಕೋಟಿಂಗ್ ತುಂಬ ದಪ್ಪನಾಗಿ ಬಂದರೆ ಅದು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ.
ಇವಾಗ ಒಂದು 90% ಫ್ರೈ ಆದಮೇಲೆ ಆ ಚಿಕನ್ನ ತೆಗೆದು ಮತ್ತೆ ಸೆಕೆಂಡ್ ರೌಂಡ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಸೆಕೆಂಡ್ ರೌಂಡ್ ಕೂಡ 90% ಫ್ರೈ ಆದಮೇಲೆ ಇವಾಗ ಟೋಟಲ್ ಆಗಿ ಎಲ್ಲ ಚಿಕನ್ನ ಕೂಡ ಆ ಎಣ್ಣೆಗೆ ಹಾಕಿ ಹೈ ಫ್ಲೇಮಲ್ಲಿ ಇದನ್ನು 1 ನಿಮಿಷ ನಾನು ಕುಕ್ ಮಾಡ್ತಾ ಇದ್ದೀನಿ, ಫ್ರೈ ಮಾಡ್ತಾ ಇದ್ದೀನಿ. ಸೊ ಈ ಥರ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಅದರದ್ದು ಲೇಯರ್, ಹೊರಗಡೆ ಇರುವಂಥ ಲೇಯರ್ ಏನಿದೆ ಅದು ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಅದನ್ನು ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ. ಇಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡದೇ ಇರೋದ್ರಿಂದ ಆ ಚಿಕನ್ ಸ್ವಲ್ಪ ನಿಮಗೆ ರೆಡ್ಡಿಶ್ ಆಗಿ ಕಾಣಬಹುದು. ಕಲರ್ ಆ್ಯಡ್ ಮಾಡಿದರೆ ಗ್ರೀನಾಗೇ ಇರುತ್ತೆ ಹೋಟೆಲಲ್ಲಿ ಸಿಗೋ ಥರ. ಸೊ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನಾನು ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಹರಡಿ ಈ ಚಿಕನ್ನ ಸರ್ವ್ ಮಾಡ್ತಾ ಇದ್ದೀನಿ. ಈ ಚಿಕನ್ ಬಿಸಿ ಇರೋವಾಗಲೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದರೆ ತಿನ್ನೋದಕ್ಕೆ ಅಷ್ಟು ಮಜಾ ಬರೋದಿಲ್ಲ. ಹಾಗೆಯೇ ಕ್ರಿಸ್ಪಿನೆಸ್ ಕೂಡ ಹೋಗ್ಬಿಡುತ್ತೆ. ಸೊ ಈ ಚಿಕನ್ ರೆಸಿಪಿ ಸಖತ್ ಟೇಸ್ಟ್ ಇರುತ್ತೆ. ಹಾಗೆಯೇ ನೀವು ನೋಡ್ಬೋದು ಜ್ಯೂಸಿನೆಸ್ ಹಾಗೇ ಇದೆ ನೋಡಿ. ಈ ಥರ ಈ ಚಿಕನ್ ಇವಾಗ ರೆಡಿಯಾಗಿದೆ. ಸೂಪರ್ ಟೇಸ್ಟಿ ಆದಂತಹ ಈ ಬೆಳ್ಳುಳ್ಳಿ ಕಬಾಬ್ನ ಎಕ್ಸ್ಟ್ರಾ ಫ್ಲೇವರ್ ಸ್ಟೈಲಲ್ಲಿ ಮಾಡೋದಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ